ಹಾಯ್, ದಿಸ್ ಇಸ್ ಮಂಜುನಾಥ ಮೃದ್ನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ 56,000 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನು ಗವರ್ಮೆಂಟ್ ಆಫ್ ಕರ್ನಾಟಕ ನಿನ್ನೆ ತಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಎಲ್ಲಾ ಇಲಾಖೆಗಳಿಗೆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಇದರ ಹಿಂದಿರುವಂತಹ ಒಂದಷ್ಟು ಗೊಂದಲಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದಾದ್ಮೇಲೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ 56,432 ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಬಟ್ ಈ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಅದರ ಹಿಂದೆ ತುಂಬಾ ಗೊಂದಲಗಳನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿಟ್ಟಿದೆ. ಏನ್ ಗೊಂದಲಗಳು ಮತ್ತು ಅದು ಎಷ್ಟು ಪ್ರೊಸೆಸ್ ಬೇಕಾಗುತ್ತೆ, ಎಷ್ಟು ಅವಧಿ ಬೇಕಾಗುತ್ತೆ ಅನ್ನೋದ್ರ ಕುರಿತು ನಾನು ಹೇಳ್ತಾ ಹೋಗ್ತೀನಿ. ಸೊ ಈ 56,000 ಹುದ್ದೆಗಳನ್ನ ಒಂದೇ ಸಾರಿಗೆ ತುಂಬಿಡ್ತಾರ ಸರ್ ಅಂತ ಕೇಳಿದ್ರೆ ಹೈಲಿ ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ಒಬ್ಬ ಅಭ್ಯರ್ಥಿ ಎಷ್ಟೋ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಾ ಎಕ್ಸಾಮ್ ಗಳನ್ನು ಬರಿಬೇಕು ಅಂದ್ರೆ ಬೇರೆ ಬೇರೆ ಡೇಟ್ ಗಳೇ ಅವರಿಗೆ ಅನುಕೂಲ ಆಗೋ ಹಾಗೆ ಸೆಟಪ್ ಮಾಡಬೇಕು. ಸೊ ಹಂಗೆಲ್ಲ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಬೈ ಒನ್ ಕಾಲ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ 56,000 ಹುದ್ದೆಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ನೀವೇ ಗೆಸ್ ಮಾಡಿ. ಸೊ ಮೊದಲಿಗೆ ನಾನು ಹೇಳೋದಾದ್ರೆ ಇದನ್ನ 2 ಹಂತದಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ 24,300 ಹುದ್ದೆಗಳನ್ನು ತುಂಬುತ್ತಾರೆ. ಎರಡನೇ ಹಂತದಲ್ಲಿ 32,132 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಈ ಇನ್ನೊಂದು ಏನ್ ಗೊತ್ತಾ, ಇನ್ನೊಂದು ಮ್ಯಾಟರ್ ನಿಮ್ಗೆ ಗೊತ್ತಿರಲಿ, ಈ 24,300 ಹುದ್ದೆಗಳಿಗೆ ಆಲ್ರೆಡಿ ಎಲ್ಲಾ ಹುದ್ದೆಗಳಿಗೂ ಕೂಡ ಆರ್ಥಿಕ ಇಲಾಖೆಯಿಂದ FD ಇಂದ ಅಪ್ರೂವಲ್ ಸಿಕ್ಕಾಗಿದೆ. ಬಟ್ ಈ 32,132 ಏನ್ ಹುದ್ದೆಗಳಿದಾವಲ್ಲ ಇದರಲ್ಲಿ ಒಂದಷ್ಟು ಹುದ್ದೆಗಳು, ನಾನು ಎಲ್ಲಾ ಹುದ್ದೆಗಳಿಗೆ ಹೇಳತ್ತಿಲ್ಲ, ಒಂದಷ್ಟು ಹುದ್ದೆಗಳಿಗೆ ಇನ್ನೂ ಕೂಡ FD ಇಂದ ಅಪ್ರೂವಲ್ ಸಿಕ್ಕಿಲ್ಲ. ಬಟ್ ಹಾಗಂತ ಹೆದರೋ ಅವಶ್ಯಕತೆ ಇಲ್ಲ. ಅವ್ರು FD ಇಂದ ಅಪ್ರೂವಲ್ ಕೊಟ್ಟೆ ಇದನ್ನೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ 56,432 ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳಿ. ಸೊ ಹಾಗಾಗಿ FD ಇಂದ ಅಪ್ರೂವಲ್ ತಗೊಳ್ತಾರೆ. ಬಟ್ ಒಂದಷ್ಟು ಇನ್ನೂ ತಗೊಂಡಿಲ್ಲ. ಅದಕ್ಕೋಸ್ಕರ ಅದು ಕೂಡ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಹಿಂಗಂತ ಹೇಳಿ ಡಿಮೋಟಿವೇಟ್ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ. ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದ್ರ ಹಿಂದಿರ್ತಕ್ಕಂತಹ ಸತ್ಯಾಸತ್ಯತೆಗಳು ನಿಮಗೂ ಕೂಡ ಗೊತ್ತಿರಬೇಕು. ಆಕ್ಚುಲ್ ಆಗಿ ಇದು ಡಿಮೋಟಿವೇಟ್ ಅಲ್ಲ, ಇರುವಂತಹ ಫ್ಯಾಕ್ಟ್ ಅನ್ನ ನಾನು ನಿಮ್ ಮುಂದೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಡಿಮೋಟಿವೇಟ್ ಅಂತ ಹೇಳಿ ಅನ್ಕೋಬೇಡಿ. ಡಿಮೋಟಿವೇಟ್ ಯಾರು ಗೊತ್ತಾ, ಸುಮ್ನೆ ಕಾಲ್ ಆಗ್ತಾ ಇದೆ, ಹಂಗ್ ಆಗ್ತಾ ಇದೆ, ಹಿಂಗ್ ಆಗ್ತಾ ಇದೆ, ನಮ್ ಚಾನಲ್ ಜಾಯ್ನ್ ಆಗಿ ನಮ್ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರಲ್ವಾ, ಅದು ಆಕ್ಚುಲಿ ಡಿಮೋಟಿವೇಟ್. ಯಾವಾಗ ಅಷ್ಟೆಲ್ಲ ಹೇಳಿ ಚಾನಲ್ ಜಾಯ್ನ್ ಮಾಡಿಸ್ಕೊಂಡು ಅಥವಾ ಏನು ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಿ ಎಲ್ಲ ಮಾಡಿದಾದ್ಮೇಲೆ ಕಾಲ್ಫಾರ್ಮೇ ಆಗದೆ ಹೋಗುತ್ತಲ್ವಾ, ಅದು ರಿಯಾಲಿಟಿ ಆಗಿರ್ತಕ್ಕಂತಹ ಡಿಮೋಟಿವೇಟ್. ಬಟ್ ಇದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ಇಲ್ಲಿ 50%ಗೆ ಅನುಗುಣವಾಗಿ ನಾವೇನ್ ಮಾಡ್ತಾ ಇದ್ವಿ, ಪೋಸ್ಟ್ ಗಳನ್ನ ತುಂಬಿಕೊಳ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ 56% ಏನು ಇಂಟರ್ನಲ್ ರಿಸರ್ವೇಶನ್ ಅನ್ನ ಅಳವಡಿಸಿಕೊಂಡಿದ್ರಲ್ಲ, ಅವಾಗ 6-6-5 ಅನ್ನುವಂತಹ ಸೂತ್ರದ ಆಧಾರದ ಮೇಲೆ SC ಕ್ಯಾಟಗರಿಯವರಿಗೆ ರಿಸರ್ವೇಶನ್ ಅನ್ನ ಕೊಟ್ಟಿದ್ರು. ಈಗ 50% ಒಳಗಡೆನೆ ನಾವು ಇಂಟರ್ನಲ್ ರಿಸರ್ವೇಶನ್ ಅನ್ನ ಅಳವಡಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 50% ಅಂತ ತಗೊಂಡಾಗ SC ಕ್ಯಾಟಗರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಕೊಡ್ತಾರೆ, 15% ಮೀಸಲಾತಿ ಕೊಡ್ತಾರೆ. 50% ನಾನು ಮಾತನಾಡ್ತಾ ಇರೋದು. 50% ಅಲ್ಲಿ ತುಂಬಿಕೊಂಡ್ರೆ 15% ಮೀಸಲಾತಿ SC ಕ್ಯಾಟಗರಿಯವರಿಗೆ ಕೊಡ್ತಾರೆ. ಈ 15% ಮೀಸಲಾತಿಗೇನೆ ಒಳ ಮೀಸಲಾತಿಯನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೂತ್ರ ಮತ್ತೆ ಚೇಂಜ್ ಆಗುತ್ತೆ. ಏನಾಗುತ್ತೆ, ಯಾವ್ಯಾವ ಕ್ಯಾಟಗರಿಗೆ SC ಯಲ್ಲೇ 3 ಕ್ಯಾಟಗರಿ ಮಾಡಿದ್ರು ಅವರು, ABC ಅಂತ ಹೇಳಿ. ಸೊ ಈಗ 15% ಏನಾದ್ರು ಅವರು ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಅನ್ನ ಅಳವಡಿಸಿಕೊಂಡ್ರೆ A ಕ್ಯಾಟಗರಿಗೆ SC ಯಲ್ಲಿ A ಕ್ಯಾಟಗರಿಗೆ 5.5, SC ಯಲ್ಲಿ B ಕ್ಯಾಟಗರಿಗೆ 5.5, SC ಯಲ್ಲಿ C ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರಿಗೆ 4% ಅನ್ನ ಮೀಸಲಾತಿ ರಿಸರ್ವೇಶನ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಅವರೇ ಹೇಳಿರುವಂತದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಸೂತ್ರದ ಆಧಾರದ ಮೇಲೆ 15%ಗೆ ಇಂಟರ್ನಲ್ ರಿಸರ್ವೇಶನ್ ಅನ್ನ ಅಳವಡಿಸಿಕೊಂಡು 50%ಗೆ ಮೀಸಲಾತಿಗೆ ಅನುಗುಣವಾಗಿ ಕಾಲ್ಫಾರ್ಮ್ ಅನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ, ಕೋರ್ಟ್ ಏನಾದ್ರು 56%ಗೆ ತುಂಬಿಕೊಳ್ಳಿಕ್ಕೆ ಅನುಮತಿ ಕೊಟ್ರೆ, ತೀರ್ಪು ಬರೋದು ವೇಟ್ ಆದ್ರೂ ಕೂಡ ಪರವಾಗಿಲ್ಲ, 56%ಗೆ ಅನುಮತಿ ಕೊಟ್ರೆ ಅದನ್ನ ಯಾವ ರೀತಿ ತುಂಬಿಕೊಳ್ತೀವಿ ಅಂತ ಹೇಳಿದ್ರೆ 56%ಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿ ಅದರಲ್ಲಿ 50%ಗೆ ಏನು ಹುದ್ದೆಯನ್ನ ಆರ್ಡರ್ ಕಾಪಿಯನ್ನ ಕೊಟ್ಟು 6% ಹುದ್ದೆಗಳೇನಿರ್ತಾವಲ್ವಾ ಅವುಗಳನ್ನ ನಾವು ಹೋಲ್ಡ್ ಅಲ್ಲಿ ಇಡ್ತೀವಿ. ಅಂದ್ರೆ ಕೋರ್ಟಿನ ಅಂತಿಮ ತೀರ್ಪು ಫೈನಲ್ ಜಡ್ಜ್ಮೆಂಟ್ ಬರುವವರೆಗೂ ಕೂಡ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟು ಫೈನಲ್ ಜಡ್ಜ್ಮೆಂಟ್ ಬಂದಾದ್ಮೇಲೆ ಆ 6% ಅಭ್ಯರ್ಥಿಗಳಿಗೆ ನಾವೇನ್ ಮಾಡ್ತೀವಿ, ಆರ್ಡರ್ ಕಾಪಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ 6% ಅನ್ನ ಹೋಲ್ಡ್ ಅಲ್ಲಿ ಇಡ್ತೀವಿ ಅಂತ ಹೇಳ್ತಾ ಇದಾರಲ್ವಾ, ಈ 6% ಹೋಲ್ಡ್ ಅನ್ನ ಯಾವ ಯಾವ ಕ್ಯಾಟಗರಿಗೆ ಅನುಗುಣವಾಗಿ ಹೋಲ್ಡ್ ಅಲ್ಲಿ ಇಡ್ತಾರೆ ಅಂತ ನೋಡೋದಾದ್ರೆ SC ಅವರಿಗೆ 2% ಹೋಲ್ಡ್ ಅಲ್ಲಿ ಇಡ್ತಾರೆ, ST ಅವರಿಗೆ 4% ಹೋಲ್ಡ್ ಅಲ್ಲಿ ಇಡ್ತಾರೆ.
ಸೊ ಒಂದು ಕ್ಲಿಯರ್ ಕಟ್ ಆಗಿ ನೆನ್ಪಿಟ್ಕೊಳ್ಳಿ, 56%ಗೆ ಕಾನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ 50%ಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನ ತುಂಬಿಕೊಂಡು 6% ಮೇಲಿನ 6% ಅನ್ನ ಹೋಲ್ಡ್ ಅಲ್ಲಿ ಇಟ್ಟು ಜಡ್ಜ್ಮೆಂಟ್ ಬಂದ್ ಆದ್ಮೇಲೆ ಆ 6% ಅನ್ನ ಆರ್ಡರ್ ಕಾಪಿಯನ್ನ ಕೊಡ್ತಾರೆ. ಆ 6% ಅಲ್ಲಿ SC ಕೆಟಗರಿಗೆ 2%, ST ಕೆಟಗರಿಗೆ 4% ರಿಸರ್ವೇಶನ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಸೊ ಇದು ನೆನಪಿರ್ಲಿ. ಇಷ್ಟೆಲ್ಲ ಇದೆ ಅಲ್ವಾ, ಇದು ಈಸಿ ಆದಂತ ಥಿಂಗ್ ಅಲ್ವಾ, ತುಂಬಾ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ತುಂಬಾ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಯೂ ಕೂಡ ಇದರಲ್ಲಿದೆ. ಅದ್ರ ಜೊತೆಗೆ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ಸರ್ 6% ಹೆಂಗ್ ಹೋಲ್ಡ್ ಆಗಿರ್ತಾರ ಅಂತ ಹೇಳಿ ಕೇಳಿದ್ರೆ, 100 ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದ್ರೆ ಅದರಲ್ಲಿ 6 ಹುದ್ದೆಗಳನ್ನ ಹೋಲ್ಡ್ ಅಲ್ಲಿ ಇಡ್ತಾರ, 94 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತಾರ. ಹಾಗೆ 1000 ಹುದ್ದೆಗಳ ಬಗ್ಗೆ ಮಾತನಾಡೋದಾದ್ರೆ, ಈಗ 1000 ಹುದ್ದೆಗಳು ಕಾನ್ಫರ್ಮ್ ಆಯಿತು ಅಂತ ಹೇಳಿದ್ರೆ 56%ಗೆ ಅನುಗುಣವಾಗಿ 1000 ಹುದ್ದೆಗಳು ಕಾನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಅದರಲ್ಲಿ 60 ಹುದ್ದೆಗಳನ್ನ ಹೋಲ್ಡ್ ಅಲ್ಲಿ ಇಡ್ತಾರ, ಬಾಕಿ 940 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತಾರ. ಈ 60 ಹುದ್ದೆಗಳನ್ನ ಏನ್ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರಲ್ವಾ, ಆ 60 ಹುದ್ದೆಗಳನ್ನ 20% SCಗೆ 2% SCಗೆ, ಆಮೇಲೆ 4% ST ಕೆಟಗರಿಯವರಿಗೆ ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಈ ರೀತಿಯಾದಂತಹ ಪ್ರೋಸೆಸ್ ಅನ್ನ ಮಾಡ್ಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಎರಡನ್ನೂ ಕೂಡ ಇಟ್ಕೊಂಡಿದ್ದಾರೆ ಅವರು. ಸೊ ಕೋರ್ಟ್ ಯಾವ್ದು ಪರ್ಮಿಷನ್ ಕೊಡುತ್ತೆ, ಇದಕ್ಕಂತೂ ಕೊಟ್ಟಾಗಿದೆ ಕೋರ್ಟ್. ಈಗ ಆಲ್ರೆಡಿ 50% ತುಂಬಿಕೊಡ್ರಿ ಅಂತ ಹೇಳಿ ಕೋರ್ಟ್ ಕೊಟ್ಟಾಗಿದೆ. ಬಟ್ ಇವರು 50% ಬೇಡ, 56% ತುಂಬಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದಕ್ಕೇನಾದ್ರೂ ಅವ್ರು ಪರ್ಮಿಷನ್ ಕೊಟ್ಟರೆ ಈ ಆಧಾರದ ಮೇಲೆ ತುಂಬಿಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದಷ್ಟು ಮೀಸಲಾತಿಗೆ ಸಂಬಂಧಪಟ್ಟಾಗ ಆಯ್ತು. ಇನ್ನ ನೇಮಕಾತಿ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕಾಲಾವಕಾಶ ಬೇಕೇ ಬೇಕು. ಎಷ್ಟು ಕಾಲಾವಕಾಶ ಬೇಕು ಮತ್ತು ನೇಮಕಾತಿ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ನಾನು ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ನೀವು ಹಂಗೆ ಖುಷಿ ಆಗಿಬಿಟ್ಟಿರ್ಬೋದು. 56,432 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ, ತುಂಬಾ ಖುಷಿ ಆಯ್ತು. ನಾಳೆ ಎದ್ದು ನಾನು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ, ನಾಳೆ ಎಕ್ಸಾಮ್ ಬರೀತೀನಿ, ನಾಡಿದ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡ್ತಾರೆ ಅಂತ ಹೇಳಿ ಖುಷಿ ಪಡಬೇಡಿ. ತುಂಬಾ ಟೈಮ್ ಬೇಕು. ಹೆಂಗ್ ಟೈಮ್ ವೇಸ್ಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಮೊದಲು ಬಜೆಟ್ ಅಲ್ಲಿ ಘೋಷಣೆ ಆಗಬೇಕು. ಈ ನಾನು ಅವಾಗಲೇ ಹೇಳಿದೀನಿ, ಕೆಲವೊಂದಷ್ಟು ಹುದ್ದೆಗಳಿಗೆ ಇನ್ನೂ FD ಇಂದ ಅಪ್ರೂವಲ್ ಸಿಕ್ಕಿಲ್ಲ. ಸೊ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು, ಅವುಗಳಿಗೆ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಬಜೆಟ್ ಅಲ್ಲಿ ಅಮೌಂಟ್ ಅನ್ನ ತೆಗೆದಿಡಬೇಕು. ತೆಗೆದಿಟ್ಟಾದ್ಮೇಲೆ ಮುಂದಿನ ಕೆಲಸ. ಸೊ ಬಜೆಟ್ ಬರಬೇಕು, ಬಜೆಟ್ ಬಂದ್ಮೇಲೆ ಅದರಲ್ಲಿ ಘೋಷಣೆ ಆಗ್ಬೇಕು. ಘೋಷಣೆ ಆದ್ಮೇಲೆ ಅದಕ್ಕೆ ಯಾವ್ಯಾವ ಇಲಾಖೆಗೆ ಅಥವಾ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಅಮೌಂಟ್ ಅಂತ ಹೇಳಿ ತೆಗೆದಿಡಬೇಕು. ಸೊ ಈ ಪ್ರೋಸೆಸ್ ಆದ ನಂತರವೇ ಕಾನ್ಫರ್ಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದೀನಿ. ಇನ್ನೂ ಒಂದಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡ್ಕೋಬೇಕು. ಸೊ ಅನುಮೋದನೆ ಇವ್ರಿಗೆ ಅರ್ಜಿ ಕಳಿಸಿ ಅವ್ರ ಅನುಮೋದನೆ ಕೊಟ್ಟು ತುಂಬಿಕೊಟ್ರಿ ಅಂತ ಹೇಳಿ ಎಲ್ಲ ಆಗಮಟ್ಟ ಅಂದ್ರೆ ಅದಕ್ಕೊಂದಷ್ಟು ಕಾಲಾವಕಾಶ ಹೋಗುತ್ತೆ. ಸೊ ಅದಾದ ನಂತರ DPAR ಗೆ ಏನ್ ಕಳಿಸ್ಬೇಕು, ಎಲ್ಲಾ ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿ ಅಂತ ಹೇಳಿ ಖಾಲಿ ಹುದ್ದೆಗಳ ಸಂಖ್ಯೆಯನ್ನ ಕಳಿಸ್ಬೇಕು. ಕಳಿಸಿದಾದ್ಮೇಲೆ ಈ DPAR ದವರಲ್ವಾ, ಇವರು ರೋಸ್ಟರ್ ಅನ್ನ ರೆಡಿ ಮಾಡಬೇಕು. ರೋಸ್ಟರ್ ರೆಡಿ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ 56%ಗೆ ಅನುಗುಣವಾಗಿ ರೋಸ್ಟರ್ ರೆಡಿ ಮಾಡಿದ್ರು. ಬಟ್ 56% ಕ್ಯಾನ್ಸಲ್ ಆಗಿರೋದ್ರಿಂದ ಆಮೇಲೆ ಇಂಟರ್ನಲ್ ರಿಸರ್ವೇಶನ್ ಅನ್ನು ಆಡ್ ಮಾಡ್ಕೊಂಡು ರೋಸ್ಟರ್ ರೆಡಿ ಮಾಡ್ಕೊಂಡಿದ್ರು. ಈಗ ಎಲ್ಲವೂ ಕೂಡ ಉಲ್ಟಾಗಿದೆ. 50%ಗೆ ತುಂಬಿಕೊಳ್ತಾ ಇರೋದ್ರಿಂದ ಈ 50% ಅಲ್ಲೇ ಮತ್ತೆ ಇಂಟರ್ನಲ್ ರಿಸರ್ವೇಶನ್ ಅನ್ನು ಕೂಡ ಆಡ್ ಆನ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ರೋಸ್ಟರ್ ಬಿಂದುವನ್ನ ಚೇಂಜ್ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ. ಸೊ ಹಾಗಾಗಿ ಎಲ್ಲಾ ಇಲಾಖೆಗಳ ರೋಸ್ಟರ್ ಬಿಂದುಗಳನ್ನು ಕೂಡ ಚೇಂಜ್ ಮಾಡ್ಬೇಕಂದ್ರೆ ಇವರು ತುಂಬಾ ಸಮಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿದಾದ್ಮೇಲೆ ಸಂಬಂಧಪಟ್ಟ ಇಲಾಖೆಗೆ ಆ ರೋಸ್ಟರ್ ಬಿಂದುವನ್ನ ಹಿಂಗ್ ಮಾಡ್ಕೊಂಡಿವಿ, ಈ ಆಧಾರದ ಮೇಲೆ ನೀವೇನ್ ಮಾಡಿ ಫಿಲ್ಅಪ್ ಮಾಡ್ಕೊಳ್ರಿ ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಗೆ ಅವ್ರು ವಾಪಸ್ ಕಳಿಸ್ಬೇಕು. ಕಳಿಸಿದಾದ್ಮೇಲೆ ಫೈನಲ್ ಆಗಿ ನೋಟಿಫಿಕೇಶನ್ ಆಗೋದು. ಹಂಗ ಇವತ್ತು ಗೌರ್ಮೆಂಟ್ ದವ್ರ ಇನ್ಸ್ಟ್ರಕ್ಷನ್ ಕೊಟ್ಟರು, ನಾಳೆ ನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಅದು ಸುಳ್ಳು. ಈ ಆಧಾರದ ಮೇಲೆ ನೋಟಿಫಿಕೇಶನ್ ಆಗುವಂಥದ್ದು. ಯಾಕಂದ್ರೆ ಹಂಗೆ ಡೈರೆಕ್ಟ್ ನೋಟಿಫಿಕೇಶನ್ ಆಗ್ತಾ ಇತ್ತು. ಬಟ್ ಈಗ 50%ಗೆ ಕನ್ಫರ್ಮ್ ಮಾಡೋದ್ರಿಂದ ಮತ್ತೆ ರೋಸ್ಟರ್ ಅನ್ನ ಚೇಂಜ್ ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಅದಕ್ಕೋಸ್ಕರನೇ ಎಲ್ಲಾ ರೋಸ್ಟರ್ ಅನ್ನ ಚೇಂಜ್ ಮಾಡಿ ತಿರ್ಗಾ ಎಲ್ಲಾ ಇಲಾಖೆಗಳಿಗೆ ಆ ರೋಸ್ಟರ್ ಅನ್ನ ಕಳಿಸಿ ಆ ಇಲಾಖೆ ಎಲ್ಲದನ್ನ ವೆರಿಫೈ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಬೇಕು. ಸೊ ಇಷ್ಟೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ 2 ರಿಂದ 3 ತಿಂಗಳು ಬೇಕೇ ಬೇಕು. ಸೊ ಹಾಗಾಗಿ ಇನ್ನೂ ನಿಮಗೆ ಅಷ್ಟು ಕಾಲಾವಕಾಶ ಇದೆ. ಆದ್ರೆ ಹುದ್ದೆಗಳು ಕನ್ಫರ್ಮ್ ಆಗೋದು 100% ಕನ್ಫರ್ಮ್ ಆಗೇ ಆಗ್ತವೆ. ಬಟ್ ನನಗೊಂದು ಭಯ ಇದೆ. ಏನಂತ ಹೇಳಿದ್ರೆ, ಕಾಲೇನೋ ಮಾಡ್ತಾರವರು ಎಲ್ಲಾ ಅಭ್ಯರ್ಥಿಗಳನ್ನ ಅಥವಾ ಎಲ್ಲಾ ಯುವಕರನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಕಾಲ್ ಮಾಡಿ ಮತ್ತೇನಾದ್ರೂ ಒಂದು ಪ್ರಾಬ್ಲಮ್ ತಗೊಂಡ್ ಬಂದು ಅದನ್ನ ಕೋರ್ಟಿಗೆ ತಗೊಂಡು ಹೋಗಿ ಮತ್ತೆ ಸ್ಟೇ ಮಾಡೋ ರೀತಿ ಮಾಡಬಹುದು. ಯಾಕಂದ್ರೆ ಇಷ್ಟೆಲ್ಲ ಗೊಂದಲಗಳನ್ನ ಹೇಳಿದ್ನಲ್ಲ, ಇಷ್ಟೆಲ್ಲ ಗೊಂದಲಗಳಿದಾವೆ ಇದರಲ್ಲಿ. ಹಂಗೇನಾದ್ರು ಮಾಡಿದ್ರು ಅಂತ ಹೇಳಿದ್ರೆ ಮತ್ತೆ ಹಳ್ಳ ಹಿಡಿತು ಅಂತಾನೆ
ಅರ್ಥ. ಯಾಕಂದ್ರೆ ಅವ್ರ ಹತ್ರ ಅಮೌಂಟ್ ಇಲ್ಲ, ಅಮೌಂಟ್ ಇಲ್ಲದಕ್ಕಾಗಿ ಇಷ್ಟು ದಿನ ನೆಪ ಹೇಳ್ಕೊಂಡು ಬಂದಿದ್ರು. ಈಗ ಹೋರಾಟ ಮಾಡಿರೋದಕ್ಕಾಗಿ ಇಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ರೆಡಿ ಆಗಿದ್ರು ಕೂಡ ಒಲ್ಲದ ಮನಸ್ಸಿನಿಂದ ರೆಡಿ ಆಗಿದ್ದಾರೆ. ರೆಡಿ ಆಗಿದ್ರು ಕೂಡ ಹೆಂಗಾದ್ರು ಮಾಡಿ ಮತ್ತೆ ಏನಾದ್ರು ಕಿರ್ಕ್ ಮಾಡ್ಬೇಕು ಅಂತ ಹೇಳಿ, ಸ್ಟಾಪ್ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಮಾಡಬಹುದು. ಸೊ ಏನ್ ಬೇಕಾದ್ರೂ ನಡಿಬಹುದು, ಅದೇನೇ ನಡೀಲಿ. ಇನ್ನು 2 ರಿಂದ 3 ತಿಂಗಳು ನಿಮ್ಗೆ ಕಾಲಾವಕಾಶ ಅಂತೂ ಇದೆ. ಸೊ ಯಾರೆಲ್ಲ ಸ್ಟಡಿಯನ್ನ ಸ್ಟಾಪ್ ಮಾಡಿದ್ರಿ ಅವರು ಇವತ್ತಿನಿಂದಲೇ ಮತ್ತೆ ನಿಮ್ಮ ಸ್ಟಡಿಯನ್ನ ಸ್ಪೀಡಪ್ ಮಾಡಿ, ದ್ವಿಗುಣಗೊಳಿಸಿ. ಅಂದ್ರೆ ಮಾತ್ರ ಇಷ್ಟರಲ್ಲಿ ಒಂದು ಹುದ್ದೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಇದಷ್ಟು ಟೋಟಲ್ ಆಗಿ ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿ ರೋಸ್ಟರ್ ಬಿಂದುವಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ತರಗತಿಯಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ ನಾನು. ಯಾಕಂತ ಹೇಳಿದ್ರೆ 50%ಗೆ ತಿರ್ಗಾ ಬಂದಿರೋದ್ರಿಂದ ಯಾವ ವರ್ಷದ ರೋಸ್ಟರ್ ಬಿಂದುವನ್ನ ಅಳವಡಿಸ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 2022ರಲ್ಲಿ ಏನ್ ರೋಸ್ಟರ್ ಬಿಂದುವನ್ನ ಮಾಡಿದ್ರು ಅದನ್ನೇ ಈಗ ಅಳವಡಿಸ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಸೊ ಅದ್ರ ಕುರಿತು ಮತ್ತೆ ಎಲ್ಲಾ ರೋಸ್ಟರ್ ಬಿಂದುಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.